ಅಮ್ಮ ಅಮ್ಮ ಬಂದಿಯ ಮಗು ಮಾದು. ಹೌದು ಸಿದ್ಧ, ಬೆಳೆಯಲಿ ಸಿದ್ಧ, ಬನ್ನಿರಿ ಮಕ್ಕಳರ. ಅಣ್ಣ, ನಮ್ಮೆಲ್ಲರ ಸಲುವಾಗಿ ನೀನೆಷ್ಟು ದುಡಿದೆಯಣ್ಣ. ನೀನೆಷ್ಟು ಕಷ್ಟ ಪಡುವುದು ಬೇಡಣ್ಣ, ಬೇಡ. ಹೌದಣ್ಣ, ಇನ್ನು ಮುಂದೆ ನೀನು ಮಾಡುವ ಕೆಲಸವನ್ನೆಲ್ಲ ನಾವಿಬ್ಬರು ಮಾಡಿ ಮುಗಿಸುತ್ತೇವಣ್ಣ, ನಾವಿಬ್ಬರು ಮಾಡಿ ಮುಗಿಸುತ್ತೇವೆ. ತಮ್ಮಗೌಡ್ರ, ನೀವು ಉಂಡುಟ್ಟು ಸುಖವಾಗಿ ಇದ್ದರೆ ಸಾಕು. ಕೆಲಸದ ಬಗ್ಗೆ ನಿಮಗೆ ಹೇಗೆ ಕಾಳಜಿ ತಮ್ಮಗೌಡ್ರ? ಇಲ್ಲ ಅಣ್ಣ, ಅಣ್ಣ ತಮ್ಮರೆಂಬ ಹೃದಯವು ಬೇರಿದ್ದರು, ಜೀವಾತ್ಮ ಮಾತ್ರ ಒಂದೇ. ನೀನಿಷ್ಟು ಕಷ್ಟ ಪಡುವುದು ಬೇಡಣ್ಣ, ಬೇಡ. ಕೇಳಿರಿ ಮಗು ಮಕ್ಕಳರ, ಇನ್ನ ಮುಂದೆ ಈ ಮನೆ ಕಾರ್ಬಾರವನ್ನು ಮಾಸಿದ್ದನನ್ನು ಮಾಡಲಿ. ನೀವು ಎಲ್ಲರೂ ಅವನ ಹೇಳಿದಂತೆ ನಡೆದುಕೊಂಡು ಹೋಗರಿ ಮಕ್ಕಳರ. ಮಾಧವಲಿಂಗ ಕಣ್ಣ ಮುತ್ತ ಸೋಮಣ ಮುತ್ತ ಬರ್ಲೇನಪ್ಪ? ತಾಯಿ, ಅವರು ಗರುಡಿನ ಮನೆಯಲ್ಲಿ ದಾಂಡಪಟ ಗದಾಯುದ್ಧ ಕಲಿಯುತ್ತಿದ್ದಾರೆ ಅಮ್ಮ. ಬುತ್ತಿಯನ್ನು ತೆಗೆದುಕೊಂಡು ಬಾರಮ್ಮ, ಹೋಗಬೇಕು. ಆಯ್ತಾ ಮಗು? ಅಣ್ಣ ಮಾಧುಲಿಂಗಣ್ಣ, ಇಂದು ನಾವು ಈ ನಾಡಿನ 4 ದಿಕ್ಕುಗಳನ್ನು ನೋಡಿ ಬರಬೇಕೆಂದು ವಿಚಾರ ಹಾಕಿಕೊಂಡಿದ್ದೇವಣ್ಣ. ನಮಗೆ ಆಶೀರ್ವಾದ ಮಾಡಿದರೆ ಒಳ್ಳೆಯದಾಗುತ್ತದೆ ತಾಯಿ. ಅಣ್ಣ, ಆಶೀರ್ವಾದ ಮಾಡಿರಿ. ಹೌದವ್ವ ಅಣ್ಣ, ನಾವು ನಾಡು ನೋಡಲು ಹೋಗುತ್ತೇವೆ ಅಣ್ಣ, ನಮಗೆ ಆಶೀರ್ವಾದ ಮಾಡೋಣ. ತಮ್ಮಗೌಡ್ರ, ನಾಡು ನೋಡಲು ಹೋಗುತ್ತಾನೆಂದರೆ ನನಗೂ ಬಹಳ ಸಂತೋಷವಾಯಿತು. ಮೊದಲು ಗುರುವಿನ ದರ್ಶನವನ್ನು ಮಾಡಿಕೊಂಡು ಹಾಗೆ ತಂದೆಯರ ಹೇಳಿದ ಪ್ರಕಾರ ನಡೆದರೆ ನಿಮಗೆ ನಾಡ ಸಾಧನೆ ಆಗುವುದು ನೋಡಪ್ಪ. ಆಗಲಿ ಅಣ್ಣ. ಜೈ ಗುರು ಸೋಮಲಿಂಗೇಶ್ವರ. ಅಪ್ಪ ಅಪ್ಪ, ಬನ್ನಿರಿ ಮಕ್ಕಳೇ. ಅಪ್ಪ, ನಾವು ನಾಡು ನೋಡಲು ಹೋಗುತ್ತೇವೆ ತಂದೆ, ನನಗೆ ಆಶೀರ್ವಾದ ಮಾಡುವಪ್ಪ. ಮಕ್ಕಳೇ, ನೀವು ನಾಡು ನೋಡಲು ಹೋಗಬೇಕಾದರೆ ಹೋಗುತ್ತೇನೆ ಅಂದ್ರೆ ನನಗೂ ಬಹಳ ಸಂತೋಷವಾಯಿತು. ಮೊದಲು ಗುರುವಿನ ದರ್ಶನ ಮಾಡಿಕೊಂಡು
ಪಂಚ ಪಾಂಡವರಂತ ಹರ್ಣದ ಕೆರೆಯಲ್ಲಿ ಐಕ್ಯಾಗಿದೆ. ಅದನ್ನ ಮೇಲೆಬ್ಬಿಸಬೇಕಾದರೆ ಮೊದಲು ಗುರುವಿಗೆ ರುದ್ರಾಭಿಷೇಕ ಮಾಡಿ ಮತ್ತು ನೀವು ಈ ವಿಜಾಪುರ ಪಟ್ಟಣವನ್ನು ಬಿಟ್ಟು ಇನ್ನುಳಿದ ದಿಕ್ಕಿಗೆ ಬೆಳೆಯಿರಿ ನಿಮ್ಮ ಪ್ರಯಾಣ. ಇಲ್ಲ ಇಲ್ಲ, ನಾವು ಹೋಗುವ ದಿಕ್ಕು ಆ ವಿಜಾಪುರ ಪಟ್ಟಣ. ಅಲ್ಲಿ ಇನ್ನುಳಿದ ದಿಕ್ಕಿನಲ್ಲಿ ಅಂತದ್ದೇನಿದೆ ಹೇಳಿಕೊಡು ತಂದೆ, ಹೇಳಿಕೊಡು. ಅಪ್ಪ, ಮತ್ತು ಇನ್ನುಳಿದ ದಿಕ್ಕಿನಲ್ಲಿ ಅಂತ ಪುಣ್ಯಾತ್ಮರು ಯಾರು ನೆಲೆಸೋರು ಹೇಳಿಕೊಡಪ್ಪ, ಹೇಳಿಕೊಡು. ಮಕ್ಕಳೇ, ಹೊರನಾಡ ತಡದಲ್ಲಿ ಮಾನವರ ಬಸವೇಶ್ವರ, ಸಂಗಮೇಶ್ವರ, ನೀಲಮ್ಮ ಮುಂದೆ ಧರ್ಮದ ಕಟ್ಟಿಯಾಗಿದೆ. ಅಂತ ಸ್ಥಾನಕ್ಕೆ ಹೋದರೆ ನಿಮಗೆ ಒಳ್ಳೇದಾಗೋದು ಮಕ್ಕಳೇ. ಇಲ್ಲ ಇಲ್ಲ, ನಾವು ಹೋಗುವ ದಿಕ್ಕು ಆ ವಿಜಾಪುರ ಪಟ್ಟಣ. ತಂದೆ, ಮೊದಲು ನಮಗೆ ನಾಡ ಸಾಧನೆ ಮಾಡಿಕೊಡುವುದನ್ನು ಹೇಳಿಕೊಡಪ್ಪ, ಹೇಳಿಕೊಡು. ತಂದೆ, ನಮಗೆ ನಾಡ ಸಾಧನೆ ಬೇಕೇ ಬೇಕಪ್ಪ, ಇದು ಸತ್ಯವೇ ಸತ್ಯ. ಮಕ್ಕಳೇ, ನೀವು ಹೀಗೆ ಹೋದರೆ ನಿಮಗೆ ನಾಡ ಸಾಧನೆ ಆಗುವುದಿಲ್ಲ. ನಿಮಗೆ ನಾಡ ಸಾಧನೆ ಆಗಬೇಕಾದರೆ ಹರ್ಣದ ಕೆರೆಯಲ್ಲಿ ಪಂಚ ಪಾಂಡವರ ರಥ ಐಕಾಗಿದೆ, ಅದನ್ನ ಮೇಲೆ ಬಿಸಬೇಕು. ಅಂದರೆ ನಿಮಗೆ ನಾಡ ಸಾಧನೆ ಆಗುವುದು ಮಕ್ಕಳೇ. ಆಗಲಿ ತಂದೆ, ಜೈ ಗುರು ಕಾರ್ಯವನ್ನು ಮಾಡಿ ಮುಗಿಸುತ್ತೇವೆ. ಜೈ ಗುರು ಸೋಮಲಿಂಗೇಶ್. ಶಿವ ಶಿವ, ಏನು ಮಾಡಲಿ? ಮಕ್ಕಳಂತೂ ನನ್ನ ಮಾತು ಕೇಳುವಂತೆ ಕಾಣುತ್ತಿಲ್ಲ. ನನ್ನ ಮಾಧುಲಿಂಗನನ್ನು ಕೈದು ಕಾಪಾಡಿಕೊಂಡು ಹೋಗುವಾರೆಂದು ಗುರುದೇವ ಎಂದು ಮಕನಾಪುರದ ಶಿವಸ್ಥಾನದ ಶಿವಯೋಗಿಗಳೇ, ನಿಮ್ಮ ಪಾದ ಪೂಜೆಗೆ ಬಂದೆನು ಗುರುದೇವ, ಬಂದೆನು. ಅಪ್ಪ, ಅಪ್ಪ, ಯಾವ ವಿಚಾರ ಮಾಡುತ್ತಾ ಕೊಡ್ತಿರುವಪ್ಪ? ಬಂದಿದ್ದರು ಮಗು ಮಾದಲಿಂಗ, ಬಂದಿದ್ದರು ನಿನ್ನ ತಮ್ಮಗಳು. ನಾಡ ಸಾಧನೆ ಮಾಡಿಕೊಡು ಎಂದು ಕೇಳಿದರು ಮಗು ಮಾದಲಿಂಗ, ಕೇಳಿದರು. ಈ ವಿಜಯಪುರ ಪಟ್ಟಣವನ್ನು ಬಿಟ್ಟು ಇನ್ನೊಂದು ದಿಕ್ಕಿಗೆ ಬೆಳೆಯಲಿ ನಿಮ್ಮ ಪ್ರಯಾಣ ಎಂದರು. ಹಠ ತೊಟ್ಟು ವಿಜಯಪುರ ದಿಕ್ಕಿಗೆ ಹೋದರು ಮಗು ಮಾದಲಿಂಗ, ಹೋದರು. ಆ ಮುಸ್ಲಿಮರು ನಮ್ಮನ್ನು ಸೇರುವುದಿಲ್ಲ. ಮುಸ್ಲಿಮರಿಗೆ ನನ್ನನ್ನು ತೋರಿಸಲು ಅವರು ಸಿದ್ಧ. ಮುಸ್ಲಿಮರನ್ನು ಕರೆದುಕೊಂಡು ಬರುತ್ತಾನೆ. ಆಗ ನೀನು 3 ಮಾತು ಸುಳ್ಳು ಹೇಳು ಮಗು ಮಾದಲಿಂಗ, ಸುಳ್ಳು ಹೇಳು. ಆಗಲಿ ತಂದೆ, ನಿಮ್ಮ ಹೇಳಿಕೆ ಪ್ರಕಾರ ಮತ್ತು ನಿಮ್ಮ ವಚನದ ಪ್ರಕಾರ ನಡೆದುಕೊಳ್ಳುತ್ತೇನೆ ತಂದೆ. ಮಾದಲಿಂಗ, ನಿನ್ನ ತಾಯಿ ನಿನ್ನ ದಾರಿ ಕಾಯುವಳು. ನೀನು ಬೇಗನೆ ಅರಕೇರಿ ಅರಮನೆಗೆ ಹೋಗುವಂತನಾಗು ಮಾದಲಿಂಗ. ಆಗಲಿ ತಂದೆ, ನಾನಿನ್ನು ಹೋಗಿ ಬರುತ್ತೇನೆ. ತಥಾಸ್ತು, ನಿನಗೆ ಕಲ್ಯಾಣವಾಗಲಿ, ಬರುವಂತನಾಗು ಮಗು ಮಾದಲಿಂಗ. ತಮ್ಮ ಪ್ರಯಾಣಿಸಿದ್ದ ಆ ಕೋಟೆ ಒಳಗಡೆ ಹೇಗೆ ಹೋಗುವುದು ತಮ್ಮ? ಅದು ನೋಡು, ಮುಳ್ಳಗಿಸಿಯ ಬಾಗಿಲು. ಆ ಬಾಗಿಲಿಗೆ ಉಕ್ಕಿನ ಕೀಲಿಯನ್ನು ಹಾಕಿದ್ದಾರೆ ನೋಡು ತಮ್ಮ. ತಡೆಯಣ, ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸೋಮಲಿಂಗೇಶ್ವರ. ನಡೆಯಣ, ಒಳಗೆ ಹೋಗೋಣ. ತಮ್ಮ, ಗೋಡೆಯಂತೂ ಜಿಗಿದು ಒಳಗಡೆ ಬಂದಿದ್ದೇವೆ. ತಂದೆ ಹೇಳಿದ ಪ್ರಕಾರ ತೇಜಿಗಳು ಕೈವಶ ಆದವು ತಮ್ಮ. ಹೌದಣ್ಣ, ಅಣ್ಣ, ಈ ಜಾಗವು ಶೇಖ ಸೈದರ ಜಾಗವಣ್ಣ. ಸ್ವಲ್ಪ ಹೊತ್ತು ಇಲ್ಲೇ ಆರಾಮದಿಂದ ಕುಳಿತುಕೊಳ್ಳೋಣ, ನಡೆಯಣ್ಣ. ಆಗಲಿ ತಮ್ಮ, ಕುದುರೆಗಳನ್ನು ಬಿಟ್ಟು ಬಿಡು ತಮ್ಮ, ಅಡ್ಡಾಡಿ ಮೈದು ಬರಲಿ. ಬೇಡಣ್ಣ, ಬೇಡ. ನಮ್ಮ ಕುದುರೆಗಳನ್ನು ಬಿಚ್ಚಿ ಬಿಟ್ಟರೆ ಎಲ್ಲ ಹೂಗಿಡಗಳನ್ನು ಹಾಳು ಮಾಡುತ್ತವೆ ಅಣ್ಣ. ಕಟ್ಟುತ್ತೇನೆ. ಬೇಡ ತಮ್ಮ, ಬೇಡ, ಕಟ್ಟುವುದು ಬೇಡ. ಬಿಟ್ಟು ಬಿಡು,
ನೀರಾಡಿ ಮೈಲು ಬರಲಿ. ತಮ್ಮ, ನೀರಡಿಕೆ ಆಗಿದೆ ತಮ್ಮ, ಈ ಬಾವಿಯಲ್ಲಿ ನೀರು ಕುಡಿಯೋಣ ಬಾ. ಆಗಲಿ. ಅಯ್ಯೋ ಶಿವ ಶಿವ ತಮ್ಮ, ಅದು ನೋಡು ತಮ್ಮ, ಬಾವಿಯೆಲ್ಲ ಹಾಳು ಬಿದ್ದು ಹೋಗಿದೆ ತಮ್ಮ. ಹಾ, ತಡೆಯಣ್ಣ, ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸೋಮಲಿಂಗೇಶ್ವರ. ಹಾ, ಹೊಡೆಯಣ್ಣ ನೀರು. ಆಗಲಿ. ಬಾಯಾಗ ನೀರ್ ಬಂದಾವ್, ಒಣಗಿದ ಗಿಡ ಎಲ್ಲ ಸಿಗತ್ ನಿಂತಾವ್, ಕೈಲಾಸದಿಂದ ಹೂ ಬೀಳ್ತಾವ್. ಇವ್ರು ಯಾರ ಇವ್ರು ಯಾರದಾರ ಪಕ್ಕ ವಿಚಾರ ಮಾಡ್ಬೇಕು ಇವ್ರು. ಏ ತಮ್ಗೋರಿ, ಯಾರು ಯಪ್ಪ ಗೌಡ್ರಿ ನೀವು? ಯಾರು ತಮ್ಗೋಡ್ರಿ? ನಮ್ಮ ರಾಜರ ತೋಟದಾಗೆಲ್ಲ ಕುದುರೆಗಳನ್ನ ಬಿಟ್ಟು ಬೆಳೆಗಳನ್ನೆಲ್ಲ ಹಾಳು ಮಾಡೀರಿ. ಏನ್ರು ತಮ್ಗೋಡ್ರಿ, ಗೊತ್ತಾಗಲ್ಲ, ತಿಳಿಯಲ್ಲ ನಿಮಗ? ಹಾ, ಹೋಗಿ ನಮ್ಮ ರಾಜರನ್ನ ಕರ್ಕೊಂಬಾತಿ. ಹೋಗಿ ಹೋಗಮ್ಮ, ಹೇಳು ಹೋಗು. ಯಾವ ರಾಜ ಬಂದು ಏನು ಮಾಡುತ್ತಾನೆ ನೋಡೇ ಬಿಡೋಣ. ಅಣ್ಣ, ಹಾಗೆಲ್ಲ ದುಡುಕಬೇಡಣ್ಣ, ಶಾಂತನಾಗು. ಏ ತಮ್ಗೋರ್ಯ, ಹಂಗ ನಮ್ಮ ರಾಜರ ಬಗ್ಗೆ ದುಡುಕ್ಬೇಡ್ರಿ. ಒಮ್ಮಿಂದೊಮ್ಮೆ ನೀವು ಹಿಂದಿನ ಮುಂದಕ್ಕೆ ಹೋಗ್ಲಾಕಿಲ್ಲ. ಹೋಗಿ ನಮ್ಮ ರಾಜನ ಕರ್ಕೊಂಡ್ ಬರ್ತೀವಿ. ಇಲ್ಲೇನೇನ್ರಿ? ಇಲ್ಲವಮ್ಮ, ನಮ್ಮ ಕುದುರೆಗಳು ಏನೂ ಮುಟ್ಟುವುದಿಲ್ಲ. ಇಲ್ಲೇನೇನ್ರಿಪ್ಪ, ನಮ್ಮ ರಾಜರನ್ನ ಕರ್ಕೊಂಡ್ ಬರ್ತೀವಿ ನಾವು. ಹೋಗಮ್ಮ, ಹೇಳು ಹೋಗು. ನಮ್ಮ ರಾಜರಿಗೆ ಮಾಡಿ ಇಟ್ಟದವ, ಹಾಕೋಬೇಡ್ರಿ ತಮ್ಗೋಡ್ರಿ. ಹಾರಗಳು ಹಾಕಿಕೊಂಡು ಮಧು ಮಕ್ಕಳಂತೆ ನಿಂತಿದ್ದೇವೆ. ಏನ್ರೋ ತಮ್ಗೋಡ್ರಿ, ನಮ್ಮ ರಾಜರಿಗೆ ಮಾಡಿಟ್ಟು ಹೂವಿನಾರದವು. ರಾಜ್ರ ನೋಡ್ರಿ ಅಪ್ಪ, ನಿಮ್ ತೊಡದಾಗ ಮಾಡಿದ ಉದ್ಘಾಟನೆಲ್ಲ ನಿಮ್ ಮುಂದೆ ಹೇಳಿವ. ಇವ್ರು ಯಾರ್ದಾರ ಪಕ್ಕ ವಿಚಾರ ಮಾಡಿ ಇವ್ರು ಮುಂದೆ ಕಾಮಕ್ಕ. ಆಯ್ತಾಗ್ಬಿಟ್ಟಿ ಗರ್ಭಜ. ಯಾರು ನೀವು? ಇಲ್ಲಿಗೆ ಏಕೆ ಬಂದಿದ್ದೀರಿ? ನನ್ನ ಅಪ್ಪಣೆ ಇಲ್ಲದೆ ನಿಮ್ಮನ್ನು ಯಾರು ಬಿಟ್ಟರು ಮತ್ತು ಕೋಟೆಗಳೊಳಗೆ ಹೇಗೆ ಬಂದರೆ? ಸರಳವಾಗಿ ಹೇಳಿರಿ, ಇಲ್ಲವಾದರೆ ನಿಮ್ಮ ಕಾಲಾವಧಿ ಮುಗಿದಂತೆ ತೋರುತ್ತದೆ. ಯಾರ ಅಪ್ಪಣೆ ಯಾಕೆ ಬೇಕು? ನಿಮ್ಮ ಅಪ್ಪನ ಬಾಗಿಲು ತೆರೆಯುತ್ತಾನೆ, ನೋಡಿಲಿ. ಹೇ ಮಾರ್ಷರಿ, ಕಾಲಾವಧಿ ಮುಗಿಸುತ್ತೇನೆ ಎಂದವರಿಗೆ ಬೆತ್ತದ ಆಶೀರ್ವಾದ ಕೊಡುವ ಸಿದ್ಧರಾಗಿ ಬಂದಿದ್ದೇವೆ ಸೈದರೆ. ಹೇ ಮಾರ್ಷರಿ, ಇಷ್ಟು ಭೀಕರದಿಂದ ಮಾತನಾಡಬೇಕಾದರೆ ನಿಮ್ಮ ಕಾಲಾವಧಿ ಮುಗಿದಂತೆ ತೋರುತ್ತದೆ.
ನಾವು ಯಾರೆಂಬುದನ್ನು ಅರಿತು ಮಾತನಾಡಿರು. ನೀವು ಯಾರೆಂಬುದನ್ನು ಅರಿತುಕೊಂಡೇ ಮಾತನಾಡುತ್ತಿದ್ದೇವೆ. ಮೊದಲು ನಾವ್ಯಾರೆಂಬುದನ್ನು ಅರಿತುಕೊಳ್ಳಿರಿ. ಸರಿದರೆ ನಮ್ಮ ಸಲುವಾಗಿ ಮಾಡಿಟ್ಟ ಹಾರ ತೊರೆಗಳನ್ನು ಹೇಗೆ ಹಾಕಿಕೊಂಡಿದ್ದಾರೆ? ತೆಗಿರಿ ಹೂವಿನ ಹಾರಗಳನ್ನು. ಹಾರುಗಳನ್ನು ಹಾಕಿಕೊಂಡು ಇಬ್ಬರು ಮದುಮಕ್ಕಳಂತೆ ನಿಂತಿದ್ದೇವೆ. ಈ ಹಾರಗಳನ್ನು ತೆಗೆಯಬಾರದು. ಎಲ್ಲ ಸೈದರೆ ಈ ಹಾರಗಳನ್ನು ನಿಮ್ಮ ಸತ್ವತನದಿಂದ ತೆಗೆಯಿರಿ. ಎಲ್ಲರೂ ಶಾಂತರಾಗಿರಿ. ಇಂದಿನ ಈ ಸಭೆಯಲ್ಲಿ ಇದು ನೋಡಿರಿ. ಇವರ ಯಾವ ದೇಶದವರು ನನಗೆ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಕುದುರೆಗಳನ್ನು ಬಿಟ್ಟು ಹೂವು ಗಿಡಗಳನ್ನು ಹಾಳು ಮಾಡಿದ್ದಾರಂತೆ. ನಮ್ಮ ಮುಂದೆ ಮುದ್ದಾಮ ಮುದುಕಿ ಹೇಳಿರುವಳು. ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಒಟ್ಟಾರೆ ಇವರ ಸತ್ತು ಪರೀಕ್ಷೆ ನಡೆಯಲೇನು ನಮ್ಮ ಮುಂದೆ. ನಿಮ್ಮ ಪರಿಚಯ ಹೇಳಿರಿ. ಯಾವ ದೇಶದವರು ಹಾಗೂ ಯಾವ ರಾಜನ ಮಕ್ಕಳು ಹೇಳಿರಿ. ಸತ್ಯವಾಗಿ ಹೇಳುತ್ತೇವೆ ಕೇಳಿರಿ ಸೈದರಿ. ನಾವು ಯಾವ ರಾಜನ ಮಕ್ಕಳು ಅಲ್ಲ, ಯಾವ ದೇಸಾಯಿಯ ಮಕ್ಕಳು ಅಲ್ಲ. ನಾಡಗೌಡ ಒಡೆಯರಾದಂತ ಅರಕೇರಿ ಅಮೋಘ ಸಿದ್ದೇಶ್ವರರ ಮಕ್ಕಳು. ದೇಶ ಸಂಚಾರಕ್ಕೆಂದು ಈ ನಿಮ್ಮ ಸ್ಥಾನಕ್ಕೆ ಬಂದೆವು. ಇಲ್ಲಿನ ಭಕ್ತರ ಉಪದೇಶಗಳನ್ನು ಕೇಳಿ ಉಪದೇಶಕ್ಕೆ ತಕ್ಕಂತೆ ಉಪದೇಶಗಳನ್ನು ಕೊಟ್ಟು ಭಕ್ತರನ್ನು ಉದ್ಧರಿಸಲು ಬಂದಿದ್ದೇವೆ ಸೈದರೆ. ನಿಮ್ಮ ಸತ್ಯದ ರಮೇಷ್ಟಿಗೆ ಪರೀಕ್ಷೆ ಮಾಡಲೇಬೇಕು. ಧಾರಾಳವಾಗಿ ಪರೀಕ್ಷಿಸಿರಿ ಸೈದರೆ. ನಿಮ್ಮ ಸತ್ಯತನ ತಿಳಿದೇ ಹೋಗಲಿ. ಯುವಕರೇ, ಪಗಡಿ ಆಟ ಆಡಲು ಸಿದ್ಧರಾಗಿರಿ. ಆದರೆ ಬರೀ ಮಕ್ಕಳ ಪಗಡಿ ಆಟ ಆಗಬಾರದು. ನಿಮ್ಮ ನಡುವೆ ಪಣಕ್ಕಿಟ್ಟು ಪಗಡಿ ಆಟ ಆಗಬೇಕು. ತಿಳಿತೇ ನರಮರೆ? ಸಿದ್ಧವಾಗಲಿ ಸೈದರೆ. ಪಣಕ್ಕಿಟ್ಟ ಪಗಡೆ ಆಟ. ಏನು ಹೆದರಲು ಕಾರಣವಿಲ್ಲವಣ್ಣ. ಸಿದ್ಧವಾಗಲಿ ಪಣಕ್ಕಿಟ್ಟ ಪಗಡೆ ಆಟ. ಅದು ರಜಾಕ್, ಕವಡೆಗಳನ್ನು ತೆಗೆದುಕೊಂಡು ಬಾರು. ನೋಡಿ ಸೈದರೆ, ಸತ್ಯ ತನನಿಂತ ನುಡಿದಂತೆ ನಡೆದುಕೊಳ್ಳುವುದು ನಮ್ಮ ಧರ್ಮ. ನಡೆಯಲಿ ನಿಮ್ಮ ನಡುವೆ ಪಣಕ್ಕಿಟ್ಟ ಪಗಡೆ ಆಟ. ಅವರು ರಜಾಕ್, ಈ ಪಗಡಿ ಆಟದಲ್ಲಿ ನಾವು ಗೆದ್ದರೆ ಅವರ ತಾಬದಲ್ಲಿರುವ ಕುದುರೆಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಸೋತರೆ ನಮ್ಮ ಲಾಯದಲ್ಲಿರುವ ಕುದುರೆಗಳನ್ನು ಇವರಿಗೆ ಒಪ್ಪಿಸಿ ಬಿಡೋಣ. ದರಬರೇ ಕುಳಿತುಕೊಳ್ಳಿರಿ. ಪಗಡಿ ಆಟ ಆಡಲು ಸಿದ್ಧವಾಗಿರಿ. ಅರೇ ಅಲ್ಲ, ಬಲ ಕೊಡು ಭಗವಾನ್. ಉಲ್ಟಾ ಪಡೆ. ದರಬರೇ, ನಿಮ್ಮ ಫಲಿತಾಂಶ ತಿಳಿಯಿರಿ. ನೀವು ಹೆಸರಿ ಕವಡೆಗಳನ್ನು ಕೊಡು ಚಕ್ರವಾಶ. ದೇವಾ ಗುರು ಸೋಮಲಿಂಗೇಶ್ವರ, ತೆಗೆದುಕೋಣ. ಕೊಡುತ್ತಮ್ಮ. ಓಂ ನಮೋ ಜೈ ಗುರು ಸೋಮಲಿಂಗೇಶ್ವರ. ಇದೇನು ದೇವ, 8 ಕವಡೆಗಳು ಬುಡಮೇಲಾಗಿ ಬಿದ್ದವು. ಎಂತ ಗ್ರಾಚಾರ ನಮ್ಮದು. ನಮ್ಮ ಲಾಯದಲ್ಲಿ ಇವರು ಕುದುರೆಗಳು ಇವರ ಕೈವಶವಾದವು. ಸೇವಕರೇ, ನಮ್ಮ ಕುದುರೆಗಳನ್ನು ಈ ಧರ್ಮಗೆ ಒಪ್ಪಿಸಿ ಬಿಡರಿ. ಅದು ರಜಾಕ್, ನಾವಿನ್ನು ಸೋತೆವು. ಮತ್ತೊಂದು ಉಪಾಯ ಹುಡುಕು. ಇದೇ ಸಾಹೇಬ್, ಇನ್ನೊಂದು ಉಪಾಯ ಇದೆ. ಅದ್ಯಾವುದು ಅದು ರಜಾಕ್? ಸತ್ಯನ ಬಲಿ ಹಾಯ್ಸಾವು. ಇರಲಿ, ತೆಗೆದುಕೊಂಡು ಬಾ ಹೋಗೋಣ. ಹಾ ಸರ್. ಇದರಿಂದ ಪಾರಾಗೆ ಬರಬೇಕು.
ಅಂದರೆ ನಿಮ್ಮ ಪರಾಕ್ರಮ ತಿಳಿಯುತ್ತದೆ. ಕೊಡು ಚಕ್ರವರ್ಷ. ಕೊಡುತ್ತಮ್ಮ ಈ ಬಲೆಯನ್ನು ನಾನು ಹಾಕಿಕೊಳ್ಳುತ್ತೇನೆ. ತೆಗೆದುಕೋಣ. ಅಯ್ಯೋ ತಮ್ಮ, ಈ ಬಲೆಯಿಂದ ಪಾರಾಗುವುದು ಕಠಿಣವಾಗುತ್ತಿದೆ ತಮ್ಮ. ಹಾ, ತಡೆಯಣ, ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸೋಮಲಿಂಗೇಶ್ವರ. ಇವ್ರು ಎಂತ ಸತ್ಯ ಧರ್ಮ ಇದ್ದಾರೆ ನಮ್ಮ ನಾಡಿನಲ್ಲಿ. ಎಂತ ಮಹಿಮಾವಂತ ಧರ್ಮರನ್ನು ನೋಡಿದ್ದಿಲ್ಲ. ಅದರ ಜಾಕ ತೋಟದ ಕಡೆಗೆ ಹೋಗೋಣ. ಅಲ್ಲಿ ಇವರ ಮಾಡಿದ ಪವನ ಇವರ ಉದ್ದಾಟವನ್ನು ನೋಡು, ನಡೆಯಿರಿ. ಅಮ್ಮ ಅಮ್ಮ, ಬಾ ಮಗು ಕಂದ. ಏಕೆ ಕಂದ? ಅಮ್ಮ, ಏನು ಹೇಳರಿ ಅಮ್ಮ? ಅವರು ಸಿದ್ಧನ ಬಂದು ನನ್ನ ಮನಸ್ಸು ಪೂರ್ತಿ ಆಗುವವರೆಗೆ ಹೊಡೆದು ಹೋದನಮ್ಮ, ಹೊಡೆದು ಹೋದನು. ಅದರ ಸಲುವಾಗಿ ಅರಮನೆಗೆ ಹೋಗಿ ನಿನ್ನ ತಾಯಿಯ ಹತ್ತಿರವಾಗಿ ಪ್ರಸಾದ ಗಟ್ಟು ನಯಿಸಿದುಕೊಂಡು ನೀನು ಇಲ್ಲಿ ಇರುವುದು ಬೇಡ, ಗಂಗೆಯ ನಾಡ ಇಟ್ಟ ಗ್ರಾಮಕ್ಕೆ ಹೋಗಿ ಎಂದು ಹೇಳಿ ಕಳಿಸಿದರಪ್ಪ ತಾಯಿ. ಬೇಗನೆ ಪ್ರಸಾದ ಗಟ್ಟನ್ನು ತೆಗೆದುಕೊಂಡು ಬಾರಮ್ಮ ತಾಯಿ. ಆಗಲಿ ಕಂದ, ತೆಗೆದುಕೊಂಡು ಬರುತ್ತೇನೆ. ಮಗು ಕಂದ, ಕಂಬಳಿ ಭಂಡಾರ ಶಿರ ಪ್ರಸಾದ ಗಂಟವನ್ನು ತೆಗೆದುಕೊಳ್ಳೋ ಕಂದ. ಬೇಗನೆ ಕೊಡು ಅಮ್ಮ, ಬೇಗನೆ ಕೊಡು. ಕಂದ ಮಾಧೋಲಿಂಗ, ಇಂದು ಈ ನಿನ್ನ ತಾಯಿನನ್ನು ಅಗಲಿ ನೀನು ಎಲ್ಲಿಗೆ ಹೋಗುತ್ತೆ ಕಂದ? ಎಲ್ಲಿಗೆ ಹೋಗುತ್ತೆ? ಹೇಳು ಕಂದ, ಹೇಳು. ತಾಯಿ, ನಾನು ಹೋಗುವ ದಿಕ್ಕು ಗಂಗೆಯ ನಾಡ ಇಟ್ಟ ಗ್ರಾಮಕ್ಕೆ ಹೋಗಿ ಎಂದು ಹೇಳಿದರಮ್ಮ ನನ್ನ ತಂದೆ. ಈ ನಿನ್ನ ತಾಯಿ ನಿನ್ನನ್ನು ಅಗಲಿ ಹೇಗೆ ಜೀವಿಸಬೇಕಪ್ಪ? ಹೇಗೆ ಜೀವಿಸಬೇಕು ತಾಯಿ? ಕಂದ, ನಾನಿನ್ನು ಹೋಗಿ ಬರುತ್ತೇನೆ ಅಮ್ಮ, ಆಶೀರ್ವದಿಸು ನನ್ನನ್ನು. ಮಾತು ಮಾತಿಗೆ ಅಮ್ಮ ಅಮ್ಮ ಅನ್ನುವ ಕೂಗುದನಿ ಇನ್ನು ಮುಂದೆ ಯಾರಿಂದ ಕೇಳಲಿ ಮಾಸಿದ್ದ? ಯಾರಿಂದ ಕೇಳಲಿ ತಾಯಿ? ನಿನ್ನನ್ನು ಗೆದ್ದು ಆಗುತ್ತೇನೆ ತಾಯಿ. ಋಣವು ತೀರಿವೈತಮ್ಮ, ಅಗಲುವವನು ಬಂತಮ್ಮ, ನಿಮ್ಮನ್ನು ಮರೆಯಲಿ ನಮ್ಮಮ್ಮ, ನಿಮ್ಮನ್ನು ಮರೆಯಲಿ ನಮ್ಮಮ್ಮ. ಋಣವು ತೀರಿವೈತಮ್ಮ. ಕಂದ, ಹಾಗೆ ಬಂದಲ್ಲ ಮಾಸಿದ್ದ. ಹೋಗಿ ಬರುತ್ತೇನೆ ಅಮ್ಮ, ಹೋಗಿ ಬರುತ್ತೇನೆ. ನಾನು ನಿನ್ನ ಬಿಟ್ಟ ಇರಲಾರೆ ಕಂದ, ಇರಲಾರೆ. ತಾಯಿ ತಂದೆ ಮಮತೆಯ ಮುತ್ತಿನಾಗೆ ಸಲುವೆ, ಮರೆಯಲೇ ನಯಾಂಗ, ಮರೆಯಲೇ ನಯಾಂಗ, ನಿಮ್ಮನ್ನು ಬಿಟ್ಟು ಹೋಗದಂಗ. ನಮೋ ತೀರಿವೈತಮ್ಮ, ಅಗಲು ಮತ್ತು ಬಂತಮ್ಮ, ನಿಮ್ಮನ್ನು ಮರೆಯಲಿ ನಮ್ಮಮ್ಮ, ನಿಮ್ಮನ್ನು ಮರೆಯಲಿ ನಮ್ಮಮ್ಮ. ಹೋಗಿ ಬರುತ್ತೇನೆ ಅಮ್ಮ, ಹೋಗಿ ಬೇಕಂದ. ನಿನಗೆ ಆಶೀರ್ವಾದವಾಗಲಿ. ಹೋಗಿ ಬಾ ಮಗು. ಬಿರಿಯಾನಿ ತಿಂದ ಮನಸ್ಸಿಗೆ ಗಂಧದ ಬಡಿ
ಮಾವಲಿಂಗಣ್ಣ, ಸುಮ್ಮನೆ ನಮ್ಮ ಪ್ರಸಾದ ಗಂಟು ಕೊಡುವಣ್ಣ, ಇಲ್ಲದಿದ್ದರೆ ನೋಡು ನಿನ್ನ ತಮ್ಮಗಳ್ರ. ಈ ಪ್ರಸಾದ ಗಂಟನ್ನು ನಾನು ಕದ್ದು ತಂದಿಲ್ಲ ತಮ್ಮಗಳ್ರ. ನನ್ನ ತಂದೆ ಮತ್ತು ನನ್ನ ತಾಯಿಯವರ ಹಸ್ತದಿಂದ ಎತ್ತಿ ಕೊಟ್ಟಿದ್ದಾರೆ ತಮ್ಮ. ಇದೇ ಪ್ರಸಾದ ಗಂಟನ್ನು ಇದೇ ಹೊಳೆಯಲ್ಲಿ ಬಿಡೋಣ ತಮ್ಮ. ನೀವು 3 ಮಾತು ಕರೆಯಿರಿ, ನಾನು 3 ಮಾತು ಕರುತ್ತೇನೆ. ನಿಜವಾಗಿ ನನ್ನ ತಾಯಿಯ ಹಸ್ತದಿಂದ ಎತ್ತಿ ಕೊಟ್ಟದಾದರೆ ನನ್ನ ಕಡೆ ಸಾಗಿ ಬರಲಿ. ಓಂ ನಮೋ ಪರಮಾತ್ಮ. ದೇವ ಗುರು ಸೋಮಲಿಂಗೇಶ್ವರ, ನೀವು ನಮ್ಮ ತಂದೆಯ ಭಕ್ತಿಗೆ ಮೆಚ್ಚಿ ಕೊಟ್ಟ ವರದಾನ ಪ್ರಸಾದ ಗಂಟು ಈ ನಮ್ಮ ಸ್ಥಾನದಲ್ಲಿ ಉಳಿಯಬೇಕಾದರೆ ನಮ್ಮ ಕಡೆ ಸಾಗಿ ಬರುವಂತೆ ಮಾಡು ದೇವ. ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ. ಅಣ್ಣ ನೀನು ಕರೆ. ತಾಯಿ ಪಾರ್ವತಿ ಪರಮೇಶ್ವರ, ನೀವು ನನ್ನ ತಂದೆ ಭಕ್ತಿಗೆ ಮೆಚ್ಚಿಕೊಟ್ಟಿರುವ ಈ ಪ್ರಸಾದ ಗಂಟು ನಮ್ಮ ಕೈವಶ ಆಗುವಂತೆ ಮಾಡು ದೇವ. ಬಾ ಪ್ರಸಾದ ಮಹಿಮೇಶ್ವರ, ಬಾ ಪ್ರಸಾದ ಮಹಿಮೇಶ್ವರ, ಬಾ ಪ್ರಸಾದ ಮಹಿಮೇಶ್ವರ. ಅಣ್ಣ ಮಾವಲಿಂಗಣ್ಣ, ನೀನು 3 ಮಾತು ಕರಿ ಅಣ್ಣ, 3 ಮಾತು ಕರಿ. ಓಂ ನಮೋ ಶಿವಾಯ. ಶ್ರೀ ಗುರು ಸೋಮಲಿಂಗೇಶ್ವರ, ನನ್ನ ತಂದೆ ತಾಯಿ ಎತ್ತಿ ಕೊಟ್ಟಿದೆ ನಿಜವಾಗಿ ಇದ್ದರೆ ಕರುಣೆಯಿಂದ ನನ್ನ ಕಡೆಗೆ ಸಾಗಿ ಬರಲಿ ದೇವ. ಗುರು ಸೋಮಲಿಂಗೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ. ಮಾವಿಂಗಣ್ಣ, ಮಾವಿಂಗಣ್ಣ, ನಿನಗೆ ಶಾಪ ಕೊಡುತ್ತೇನೆ, ತೆಗೆದುಕೋ ಅಣ್ಣ. ನೀನು ತಂದೆಯ ಭೇಟಿಗಾಗಿ ಹೊಯ್ದಾಟಿ ಈಚೆಗೆ ಬಂದಿದ್ದೆ, ಆದರೆ ನಿನ್ನ ರೂಪ ಬೇರೂಪವಾಗಲಿ. ಜೈ ಗುರು ಸೋಮಲಿಂಗೇಶ್ವರ. ಅಣ್ಣ ಮಾವಲಿಂಗಣ್ಣ, ನಾನು ಶಾಪ ಕೊಡುತ್ತೇನೆ, ತೆಗೆದುಕೋ ಅಣ್ಣ. 7 ಮಠದ ಹೊರತು ನಿನ್ನ ಮುಂದೆ ಮಠ ಆಗಬಾರದು. ನಿನ್ನ 6ನೆಯ ಮಠ ಸೊಲ್ಲಾಪುರದ ಕಟುಕರ ಹೋಳಿಯಲ್ಲಿ ಆಗಲಿ ಅಣ್ಣ. ನಿನ್ನ ಕಟ್ಟಿಯ ಮೇಲೆ ಮಾಂಸ ಮೆರೆಯಲಿ ಅಣ್ಣ. ಜೈ ಗುರು ಸೋಮಲಿಂಗೇಶ್ವರ. ತಮ್ಮಗಳ್ರ, ನಾನು ಶಾಪ ಕೊಡುತ್ತೇನೆ, ತೆಗೆದುಕೊಳ್ಳಿರಿ ತಮ್ಮಗಳ್ರ. ಹೊನ್ನ ದೇವರಿಗೆ ಅನ್ನ ಪಾವನವಾಗಲಿ, ಕುಲ್ಲು ಕಟ್ಟಿಗೆ ಆನಂದವಾಗಲಿ. ಎಲ್ಲಿ ಹೋಗುತ್ತ ಸೂರ್ಯ ನಾರಾಯಣಿಗೆ ನಿಮ್ಮ ತೇಜು ಮೊಳಕಾಲು ಉರುತ್ತವೆ, ಅಲ್ಲೇ ನಿಮ್ಮ ಧರ್ಮದ ಕಟ್ಟೆ ಆಗಲಿ. ಜೈ ಗುರು ಸೋಮಲಿಂಗೇಶ್ವರ. ಮಕ್ಕಳೇ ಶಾಂತರಾಗಿರಿ. ನಿಮ್ಮ ದಾರಿ ನಿಮಗೆ, ಅವನ ದಾರಿ ಅವನಿಗೆ. ನಿಮ್ಮ ನಿಮ್ಮ ಸ್ಥಾನಗಳಿಗೆ ಶಾಂತವಾಗಿ ತೆರಳಿರಿ ಮಕ್ಕಳೇ. ಯಾವತ್ತು ಹಿಡ್ಕಲ್ ಗ್ರಾಮದ ಸಮಸ್ತ ಸದ್ಭಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇಲ್ಲಿವರೆಗೆ ಶ್ರೀ ಸಿದ್ದೇಶ್ವರ ನಾಟ್ಯ ಸಂಘ ಕಾಜರಾಳ್ ಗ್ರಾಮದವರು ಅಭಿನಯಿಸ್ತಕ್ಕಂತ ಶ್ರೀ ಅಮೋಘ ಸಿದ್ದೇಶ್ವರ ಮಹಾತ್ಮೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಆಲಿಸಿದ್ದಕ್ಕಾಗಿ ಈ ನಾಟ್ಯ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ನಾಟಕವನ್ನು ಗುರುಮಂಗಲದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಎದ್ದು ನಿಂತು ಆ ಗುರುಮಂಗಲದಲ್ಲಿ ಪಾಲ್ಗೊಳ್ಳುತ್ತೀರೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ.